ಅಕೌಂಟಿನಲ್ಲಿ ಇದ್ದ ಹಣ ಇಲ್ಲ, ನಮಗೆ ಸಂಬಂಧವೇ ಇಲ್ಲ ಎಂದ ಬ್ಯಾಂಕ್ ಅಧಿಕಾರಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಗ್ರಾಮದಲ್ಲಿ ಎಇಪಿಎಸ್ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗೆ ಎಇಪಿಎಸ್ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅಳವಡಿಸಿರುವ ತಂತ್ರಾಂಶದಲ್ಲಿ ಬೆರಳಚ್ಚು ನೀಡಿದವರ ಖಾತೆಯಿಂದ ಹಣ ಕಡಿತವಾಗಿರುವ ಪ್ರಕರಣ ತೂಬಗೆರೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ಹಣ ಕಳೆದುಕೊಂಡಿರುವ ನಾರಾಯಣಪ್ಪ ಪರವಾಗಿ ತೂಬಗೆರೆ ಗ್ರಾಮಸ್ಥರು ಗ್ರಾಮದ ಯೂನಿಯನ್ ಬ್ಯಾಂಕ್ ಮುಂಭಾಗ ಪ್ರತಿಭಟನೆ ಮಾಡಿದ್ದಾರೆ. ಜಮೀನು ಮಾರಾಟ ಸಂಬಂಧ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಬೆರಳಚ್ಚು ನೀಡಿದ ಮರುದಿನದಿಂದ ನನ್ನ ಮತ್ತು ನನ್ನ ಮಗಳ ಬ್ಯಾಂಕ್ ಖಾತೆಯಿಂದ 45,000 ರೂಪಾಯಿ ಡ್ರಾ ಆಗಿದೆ. ಈ ಕುರಿತು ನಾನು ಬ್ಯಾಂಕ್ ಮ್ಯಾನೇಜರ್ ಬಳಿ ಕೇಳಿದ್ರೆ ಇದಕ್ಕೂ ಬ್ಯಾಂಕಿಗೂ ಯಾವುದೇ ಸಂಬಂಧವಿಲ್ಲ, ಇದು ಸೈಬರ್ ಕ್ರೈಮ್ ಪ್ರಕರಣ ಅಂತ ಹಾರಿಗೆ ಉತ್ತರ ನೀಡುತ್ತಾರೆ ಎಂದು ನೊಂದ ವ್ಯಕ್ತಿ ನಾರಾಯಣಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸ್ಥಳೀಯ ಗ್ರಾಮಸ್ಥರು ಆದ ಉದಯ್ ಆರಾಧ್ಯ ಮಾತನಾಡಿ, ನಾರಾಯಣಪ್ಪ ಅವರ ಖಾತೆ ತೂಬಗೆರೆ ಗ್ರಾಮದ ಯೂನಿಯನ್ ಬ್ಯಾಂಕ್ನಲ್ಲಿ ಇದ್ದು ಅವರು ಎಟಿಎಂ ಹಾಗೂ ಆನ್ಲೈನ್ ಬ್ಯಾಂಕಿಂಗ್ ಬಳಸ್ತಾ ಇಲ್ಲ. ಆದರೂ ಕೂಡ ಹಣ ಡ್ರಾ ಆಗಿದೆ. ಇಂತಹ ವಂಚನೆ ಪ್ರಕರಣಗಳು ನಿರಂತರವಾಗಿ ರಾಜ್ಯದ ವಿವಿಧ ಭಾಗದಲ್ಲಿ ಸಂಭವಿಸ್ತಾ ಇದೆ. ಇದು ನಮ್ಮ ತೂಬಗೆರೆ ಗ್ರಾಮದಲ್ಲಿ ನಡೆದಿದೆ. ಹಣ ಕಳೆದುಕೊಂಡಿರುವವರಿಗೆ ವಾಪಸ್ ಕೊಡಿಸುವ ಕಾರ್ಯಕ್ಕೆ ಬ್ಯಾಂಕ್ ಅಧಿಕಾರಿಗಳು ಮುಂದಾಗಬೇಕು ಅಂತ ಹೇಳಿದ್ರು. ಇವತ್ತಿನ ಸಮಸ್ಯೆ ಏನಂದ್ರೆ ತೂಬಗೆರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಅಲ್ಲಿ ಹಲವಾರು ಸಮಸ್ಯೆಗಳಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಗ್ರಾಹಕನು ಇಲ್ಲಿ ಸಮಸ್ಯೆಯಿಂದ ನರಳ್ತಾ ಇದ್ದಾನೆ. ನೋಡ್ರಿ, ಈಗ ನಾವು ಇಲ್ಲಿ ಇವತ್ತು ಬಂದಿರೋ ವಿಷಯ ಏನಂದ್ರೆ, ನಮ್ ತೂಬಗೆರೆಯಲ್ಲಿ ನಾರಾಯಣಪ್ಪ ಅವರು ಅಂತ ಇದ್ದಾರೆ. ಅವ್ರು ಸುಮಾರು ಒಂದು 70 ವರ್ಷ ವಯಸ್ಸಾಗಿದೆ. ಅವ್ರ ಅಕೌಂಟ್ ಇಂದ ಅನಾಮಧೇಯ ವ್ಯಕ್ತಿಗಳು 5,000 ರೂಪಾಯಿ ಎಇಪಿಎಸ್ ಮುಖಾಂತರ ಕಡಿತ ಆಗಿದೆ. ಅದನ್ನ ಕೇಳಕ್ ಬಂದ್ರೆ ಆನ್ಲೈನ್ ಫ್ರಾಡು ಅಲ್ಲಾಗಿದೆ ಇಲ್ಲಾಗಿದೆ ಅಂತ ಹೇಳ್ತಾರೆ. ಈ ಹಿಂದೆ ನೋಡಿದ್ರೆ, ಈ ಮುಖಾಂತರ ನೋಡಿದ್ರೆ ಇವರು ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ 21ನೇ ತಾರೀಕು ತಮ್ಮ ಇಂಪ್ರೆಷನ್ ಕೊಟ್ಟು ಒಂದು ಕುಂಟೆ ಜಾಗ ಯಾರಿಗೋ ಕ್ರಯ ಮಾಡ್ಕೊಟ್ಟಿರ್ತಾರೆ. ಇವ್ರ ಮಗಳು ಇಬ್ರು ಕೊಟ್ಟಿರ್ತಾರೆ. ಅದಾಗಿದ ತಕ್ಷಣ 22ನೇ ತಾರೀಕಿಂದ ಪ್ರತಿದಿನ 5,000 ರೂಪಾಯಿ ಇವ್ರ ಖಾತೆಯಲ್ಲಿ ಕಟ್ಟಾಗಿದೆ, ಇವ್ರ ಮಗಳ ಖಾತೆಯಲ್ಲೂ ಕಟ್ಟಾಗಿದೆ. ಅಲ್ಲಿ ಒಂದು ಕಾವೇರಿ ತಂತ್ರಾಂಶ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಮಾಹಿತಿ ಸೋರಿಕೆ ಆಗಿದೆ, ಬಯೋಮೆಟ್ರಿಕ್ ಸೋರಿಕೆ ಆಗಿ ಆನ್ಲೈನ್ ವಂಚಕರ ಪಾಲಾಗಿದೆ. ಅದರಿಂದ ಇಲ್ಲಿ ಹಣದಲ್ಲಿ ಖಾತೆಯಿಂದ ಹಣ ಕಡಿತ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ಎರಡನೇ ಸಮಸ್ಯೆ ಏನಂದ್ರೆ, ಇಲ್ಲಿ ತೂಬಗೆರೆ ಯೂನಿಯನ್ ಬ್ಯಾಂಕ್ ಒಂದು ಗ್ರಾಮಾಂತರ ಶಾಖೆ ಆಗಿರೋದ್ರಿಂದ ಅತ್ಯಂತ ಕಡು ಬಡವರು, ವಯಸ್ಸಾದವರು, ರೈತರು ಸರ್ವಿಸ್ ತಗೊಳಕ್ಕೆ ಬ್ಯಾಂಕಿಂಗ್ ಸೇವೆಗಳಿಗೆ ಇದೊಂದೇ ಆಸರೆ ಆಗಿರೋದು. ಇಲ್ಲಿ ಸರ್ವಿಸ್ ಕೊಡ್ತಾ ಇಲ್ಲ ಅಂತೇಳಿ ಅನಧಿಕೃತ ವ್ಯಕ್ತಿಗಳು ಬ್ಯಾಂಕ್ ಒಳಗಡೆ ಕುತ್ಕೊಂಡು ದಳ್ಳಾಳಿತನ ಮಾಡೋದು. ಇನ್ನೊಂದು ಬ್ಯಾಂಕ್ ಮಿತ್ರ ಅಂತೇಳಿ ಏನು ಯೋಜನೆ ಕೊಟ್ಟಿದ್ದಾರೆ, ದೂರದ ಹಳ್ಳಿಗಳಿಗೆ ಹೋಗಿ ಈ ನಮ್ಮ ತೂಬಗೆರೆಯಿಂದ 15 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಬ್ಯಾಂಕಿಂಗ್ ಇಲ್ಲ, ಈ ಕಡೆ ಮುಕ್ಕಡು ಮಂಚನಹಳ್ಳಿ ಮಾರ್ಗದಲ್ಲಿ, ಅಂತವ್ರ ಕಡೆ ಹೋಗಿ ಬ್ಯಾಂಕ್ ಮಿತ್ರ ಸೇವೆ ಕೊಡ್ರಿ ಅಂತ ಕೊಟ್ಟಿದ್ರೆ ಇವರು ಇಲ್ಲೇ ಗುಡಾರ ಹಾಕೊಂಡು ಕುತ್ಕೊಂಡು ಕ್ಯಾಶಿಯರ್ ವ್ಯವಹಾರ ಮಾಡ್ತಿದ್ದಾರೆ. ಸೊ ಇದ್ರ ಜೊತೆಗೆ ಒಟ್ಟಾರೆ ಒಂದು ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಗ್ರಾಹಕರು SB ಖಾತೆದಾರರು ಏನಿದ್ದಾರೆ ಅವರು ಒಟ್ಟಾರೆ ಒಂದು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇವರು ಸರಿಯಾಗಿ ಸರ್ವಿಸ್ ಕೊಡ್ತಾ ಇಲ್ಲ. ಅದು ನಮ್ ಗಮನಕ್ಕೆ ಬಂದಿತ್ತು. ಆದ ಕಾರಣ ನಾವು ನಮ್ಮ ಊರಿನ ಗ್ರಾಮಸ್ಥರು, ಮುಖಂಡರುಗಳು, ನಮ್ಮ ಪಂಚಾಯತಿಯವರು ಎಲ್ಲ ಬಂದು ಆ ಬ್ಯಾಂಕ್ ಮ್ಯಾನೇಜರ್ಗೆ ಮನವಿ ಅಂತರೂ ತಿಳ್ಕೊಬಹುದು, ಇಲ್ಲ ಎಚ್ಚರಿಕೆ ಅಂತಲೂ ತಿಳ್ಕೊಬಹುದು. ನಾವು ಕೊಟ್ಟಿದ್ದೀವಿ. ಕೂಡಲೇ ಒಂದು ವಾರದೊಳಗಡೆ ಯಾವುದೇ ರೀತಿ ಅನಧಿಕೃತ ವ್ಯಕ್ತಿಗಳು ಬ್ಯಾಂಕ್ ಒಳಗಡೆ ಇರಬಾರ್ದು. ಬ್ಯಾಂಕ್ ಮಿತ್ರಗಳು ಸೇವೆ ರೂರಲ್ ಏರಿಯಾಗ ಹೋಗ್ಬೇಕು. ಅದೇ ರೀತಿ ಏನು ಅವರು ಸಂತ್ರಸ್ತ ಆಗಿದ್ದಾನೆ ನಾರಾಯಣಪ್ಪ, ಅವರು 40,000 ಕಳ್ಕೊಂಡಿದ್ದಾರೆ. ಅವ್ರಿಗೆ ಈ ಕೂಡಲೇ ಒಂದು ವಾರದ ಒಳಗಡೆ ಅವ್ರಿಗೆ ದುಡ್ಡು ಮರುಪಾವತಿ ಮಾಡೋಂಥ ವ್ಯವಸ್ಥೆ ಬ್ಯಾಂಕ್ ಕಡೆಯಿಂದಾನೇ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಪ್ರತಿಭಟನೆ ಮಾಡಿದ್ದೀವಿ.